ಸೂರ್ಯಕಾಂತಿ ಸೂರ್ಯಕಾಂತಿ. ಮಂಜು ಅವರೇ, ಒಳ್ಳೆ ದಿನ ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದೀರಾ. ಖಂಡಿತ ಮುಂದೆ ತುಂಬ ಒಳ್ಳೆಯದಾಗುತ್ತೆ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಂತಿ ಅವರೇ, ಮುಂದಿನ ತಿಂಗಳೇ ನಾವು ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ವಾಪಸ್ ಬರೋಣ, ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಇದ್ವಿ. ನಿಮ್ಮಿಂದ ನಮ್ಮ ಮಗಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಈಗ ಅವಳನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವಳ ಕಣ್ ತೆರೆಸಿ ದೇವತೆ ನೀವು. ತುಂಬ ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಆಡ್ತಿದ್ದೀರಿ? ನಾನೇನು ಮಾಡಿಲ್ಲ. ತಪ್ಪನ್ನ ತಿದ್ಕೊಳ್ಳೋ ಮನಸ್ಸು ಅವಳಿಗಿದೆಯಲ್ಲ, ಅದೇ ಎಲ್ಲದಕ್ಕಿಂತ ದೊಡ್ಡದು. ಸರಿ ಮಂಜುನಾಥ್ ಅವರೇ, ಈ ಕಂಪನಿ ನನ್ನ ಕನಕೂಸು, ಚೆನ್ನಾಗಿ ಬೆಳೆಸಿ. ನಾನೇನು ಆಟಕ್ಕಂತೂ ಲೆಕ್ಕಕ್ಕಿಲ್ಲದ ಬೊಂಬೆನಾ? ಒಂದಿದ್ದು ಒಡೆದು ಎರಡಾದಾಗಲೇ ಇಂಟ್ರೆಸ್ಟ್ ಬರೋದು. ಗೆದ್ವಿನ ಹಾಗೆ ನೀವೆಲ್ಲ ಸೇರಿ ಕಟ್ಟಿರೋ ಈ ಕಂಪ್ನಿಗೆ ಹಾವಿನ ಹಾಕಿ ಸೇರಿಕೊಂಡು ಹಾಳು ಮಾಡ್ತೀನೋ ಇಲ್ವೋ ಅಂತ. ನನ್ನ ಮಂಜು ಮಧ್ಯೆ ಯಾರೇ ಬಂದರೂ ನಾನು ಬಿಡೋಳಲ್ಲ. ಕಾಂತಿ, ನನ್ನ ಯಶಸ್ಸಿನ ಸೂತ್ರಧಾರಿ ನೀನು. ನಾನು ಇವತ್ತು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ. ನೀನಿಲ್ಲದೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸಾಕು ಸುಮ್ಮನೆ, ಅಷ್ಟೆಲ್ಲ ಹೋಗಬೇಡಿ. ನಾನು ನಿಮ್ಮನ್ನೊಂದು ಮಾತು ಕೇಳಿದ್ರೆ ನಡೆಸ್ಕೊಡ್ತೀರಾ? ಇದೇನು ಕಾಂತಿ ಇದು? ನೀನು ಈ ಥರ ಕೇಳಬೇಕಾ? ಆರ್ಡ್ ನೋಡಿ ಮೇಡಮ್. ಮತ್ತೆ ನೀವು ಪಂಚು ಉಟ್ಕೊಂಡು ನೀವು ಎಲ್ಲರ ಥರ ಸೂಟು ಪ್ಯಾಂಟ್ ಹಾಕ್ಕೊಂಡು ಟಿಪ್ ಟಾಪ್ ಆಗಿರಬೇಕು. ಏನೋ ಪ್ಯಾಂಟಾ ಸೂಟಾ? ನಿಜ ಹೇಳಬೇಕು ಅಂದರೆ ನನಗದೆಲ್ಲ ಇಷ್ಟ ಇಲ್ಲ. ಆದರೆ ನಿಂಗೆ ಇಷ್ಟ ಅಲ್ವಾ? ಇನ್ಮೇಲಿಂದ ಹಾಗೆ ಇರ್ತೀನಿ, ಆಯ್ತಾ? ಏನು ಮನೆ ಮರ್ಯಾದೆನ ಹರಾಜಾಕ್ಬೇಕು ಅಂತಿದ್ಯಾ? ನೀನು ಗಂಡ ಅನ್ನಿಸ್ಕೊಂಡು ಈಗ ತಾನೇ ಒಂದು ಕಂಪ್ನಿ ತೊಗೊಂಡು ಅದನ್ನು ಬೆಳೆಸೋ ಪ್ರಯತ್ನ ಪಡ್ತಾ ಇದ್ದಾನೆ. ಅವ್ರು ಈಗಾಗಲೇ ಒಂದು ಕಂಪ್ನಿ ರನ್ ಮಾಡ್ತಾ ಇದ್ದಾರೆ. ಇಂಥ ಮನೇಲಿ ಇಟ್ಕೊಂಡು ಗಂಡನ ಹೆಸರಲ್ಲೇ ಒಂದು ಸ್ವಂತ ಕಂಪ್ನಿ ಇರಬೇಕಾದ್ರೆ 10,000 ರೂಪಾಯಿಗೋಸ್ಕರ ಬೇರೆ ಕಡೆಗೆ ಹೆಂಡ್ತಿನ ಕೆಲಸ ಕಳಿಸ್ತಾನೆ ಅಂತ ಜನ ನನ್ನ ಆಡ್ಕೋಬೇಕು, ನನ್ನ ಲೇವಡಿ ಮಾಡಬೇಕು. ಇದೇನಾ ನಿನ್ನ ಪ್ಲಾನು? ಇದೊಳ್ಳೆ ಕತೆ ಐತ್ರಿ. ನನ್ನ ಮನೇಲಿ ಸುಮ್ಮನೆ ಕುತ್ಕೊಳ್ಳೋದಾಗಿದೆ. ಮನೆ ಕೆಲಸನೆಲ್ಲ ಕಾಂತಿ ಅಕ್ಕ ಒಬ್ಬಳೇ ಮಾಡ್ತಾಳೆ. ನನಗೆ ಸರಿಯಾಗಿ ಅಡುಗೆನ ಮಾಡೋಕ್ಕೆ ಬರಲ್ಲ. ಇನ್ನೇನು ಮಾಡಲಿ? ಸುಮ್ಮನೆ ಕುತ್ಕೊಂಡಿದ್ರೆ ಮಾಡಲ್ಲ ಅಂತ ಅವತ್ತು ಹೇಳಿದ್ರಿ. ನಾನು ಓದು ಕೂಡ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ನನ್ನ ಎಜುಕೇಷನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅದು ತಪ್ಪು ಅಂತ ಹೇಳಿದ್ರೆ ಹೇಗೆ? ನೋಡು, ಈ ಸಮರ್ಥನೆ ಲಾಜಿಕ್ಕು ಎಲ್ಲ ನನ್ನ ಹತ್ರ ನಡೆಯಲ್ಲ. ನೀನು ಯಾವ ಕೆಲಸಕ್ಕೂ ಹೋಗೋ ಹಾಗಿಲ್ಲ. ಬಾಯಿಗೊಂಡು ಚೆಪ್ಪದ ಮನೇಲೆ ಬಿತ್ತಿರ್ಬೇಕಷ್ಟೇ. ನಾನು ಊಟ ಮಾಡಿಲ್ಲ ಅಂತ ಇಷ್ಟೆಲ್ಲ ಬೇಜಾರು ಮಾಡ್ಕೋತಿಲ್ಲ. ಐಶ್ವರ್ಯನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅವಳನ್ನ ಏನಾದರೂ ಕೇಳಿದ್ರ ನೀವು? ಯಾಕಂತೆ? ಯಾಕೇನು ತಿಂದಿಲ್ಲ ಅವಳು? ರೀ, ಅವಳು ಹೇಳೋದ್ರಲ್ಲಿ ಏನು ತಪ್ಪಿದೆ? ಪಾಪ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಬೇಕು ಅಂತ ಆಸೆಯಿಂದ ಇದ್ಲು. ನೀವು ಆ ಕಾರ್ಡ್ನೇ ಹರಿದು ಬಿಸಾಕಿದ್ರಿ. ಹೋಗ್ಲಿ, ನಮ್ಮ ಕಂಪ್ನಿಲೇ ಒಂದು ಕೆಲಸ ಕೊಡಿ ಅಂತ ಹೇಳಿದ್ರೆ ಅದಕ್ಕೂ ಆಗಲ್ಲ ಅಂತೀರಾ? ಅವಳು ನೋಡಿದ್ರೆ ನನಗೆ ಮನೆ ಸ್ವಾತಂತ್ರ್ಯನೇ ಇಲ್ಲ, ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ಲ, ಒಳ್ಳೆ ಗುಲಾಮರತೆಲ್ಲ ಬದುಕ್ತಾ ಇದ್ದೀನಿ ಅಂತೆಲ್ಲ ಹೇಳ್ಕೊಂಡು ಹತ್ಕೊಂಡು ಕೂತಿದ್ದಾಳೆ. ನಾನು ಏನೇನೋ ಹೇಳಿ ಸಮಾಧಾನ ಮಾಡಿದೆ. ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ, ಊಟ ಬಿಟ್ಟು ಕೂತಿದ್ದಾಳೆ. ನೋಡ್ರಿ, ಗೊತ್ತಿತ್ತೋ ಗೊತ್ತಿಲ್ದೇನೋ ಮನೆಯವ್ರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ನಾವು ಹೊರಗೆ ಬಂದಿದ್ದೀವಿ. ಈಗ ಇವಳು ನಿಮ್ಮನ್ನೇನಾದರೂ ಬಿಟ್ಟು ಹೋದ್ರೆ ನಾನು ಅತ್ತೆ ಕೊಟ್ಟಿರೋ ಮಾತಿಗೆ ಏನರ್ಥ ರೀ? ಆತ್ಮ ನನ್ನ ಕ್ಷಮಿಸುತ್ತಾ? ಅವ್ರು ನಾನು ಕೊಟ್ಟಿರೋ ಮಾತು ಉಳಿಸ್ಕೊಂಡಾಗುತ್ತಾ? ಮಾತೆತ್ತಿದ್ರೆ ಅಮ್ಮನ ಎತ್ಬಿಡ್ತೀಯ ನನ್ನ ಕಟ್ಟು ಹಾಕೋದಕ್ಕೆ? ಸರಿ ಬಿಡಿ, ನಿಮ್ಮ ಹಠಾನೇ ನೀವು ಸಾಧಿಸಿ. ಊಟನೂ ಬೇಡ, ಏನು ಬೇಡ, ಹೀಗೆ ಇಟ್ಟಿರ್ತೀನಿ. ಈಗೇನು? ಐಶ್ವರ್ಯನ ನನ್ನ ಜೊತೆ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೇ? ಆಯ್ತು, ಕರ್ಕೊಂಡು ಹೋಗ್ತೀನಿ. ಈಗ ಹೋಗಿ ಊಟ ಮಾಡು, ಹೋಗು. ಸೂರ್ಯಕಾಂತಿ